ಸ್ಮಶಾನದ SC ST ಅವ್ರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ. ನಮ್ಮೂರಲ್ಲಿ ಎಷ್ಟೋ ಸಲ ನಾನು ನೋಡಿದ್ದೀನಿ, ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದರೂ ದಲಿತರ ಪಾಪ ಶವ ಉಂಡಿದ್ರೆ ನೀರು ಜಾಸ್ತಿ ಬಂದರೆ ತೇಲ್ಕೊಂಬಂದಿದೆ 20-15 ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ. ಆದರೆ ಯಾರೂ ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ. ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡಿಸಿದ್ದೆ ನನ್ನೂರಿನ SC ST ಜನಕ್ಕೆ 1.25 ಎಕರೆ SC ST ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು. ಇವತ್ತು ತುಂಬ ಹಳ್ಳಿಗಳಲ್ಲಿ ನಾನು ಏನು 130 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ, ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ. ತುಂಬ ಸ್ಟ್ರಾಂಗಾಗಿ ತೀರ್ಮಾನ ತೊಗೊತಾ ಇದ್ದೀನಿ. JCBಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ. ನನ್ನ ಸ್ಪೀಡ್ ಜಾಸ್ತಿ ಅನ್ನಿಸ್ಬೋದು, ಈ ಸ್ಪೀಡೇ ನನ್ನನ್ನು 39 ವರ್ಷಕ್ಕೆ MLA ಮಾಡಿದ್ದು. ಈ ಸ್ಪೀಡನ್ನ ಯಾರು ಹೇಳಿದ್ರೂ ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. BJP ಅವ್ರು ಹೇಳ್ತಾರೆ 6 ತಿಂಗಳು ಟೈಮ್ ತೊಗೋಬೇಕಾಗಿತ್ತು ಅಂತ. ನಾನು ನಿಮ್ಮ MPಗಳಿಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಈ 6 ತಿಂಗಳೊಳಗಡೆ ಆದರೂ ನಿಮ್ಮ MPಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ನಾನು MPಗಳ ಮನೆ ಮುಂದೆ ಬರ್ತೀನಿ, ನಾನಂತೂ ನಿಲ್ಲಿಸಲ್ಲ. ಮತ್ತು ಅವರು BJP ಅವ್ರು ಇನ್ನೊಂದು ಹೇಳಿದ್ದಾರೆ, ಡೈಲಾಗ್ ಹೇಳಬೇಡಿ ಅಂತ. ಅವ್ರು ಹೇಳಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ. ಮಿಸ್ಟರ್ ಕರ್ನಾಟಕ BJP, ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತೊಗೋಬೇಕು ಅಂತ ಆಸೆ ಇಲ್ಲ. ನನ್ನ ಕ್ಷೇತ್ರದ ಬಡವ್ರ ಮಕ್ಕಳನ್ನ ಡಾಲರ್ ರೇಂಜಿಗೆ ಬೆಳೆಸಬೇಕು ಅನ್ನೋ ಆಸೆ ಇದೆ. ನನ್ನ ಡೈಲಾಗ್ ಗುರು, ಇದು ತೆಲುಗು ಡೈಲಾಗ್ ಅಲ್ಲ. BJP ಅವ್ರು ಹೇಳ್ತಾರೆ, BJP ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತೆಲುಗು ಡೈಲಾಗ್ ಹೇಳ್ಬೇಡ ಅಂತ. ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ. ಫೈರು ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ. ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು. ಇಷ್ಟು ಹೇಳ್ತಾ ಎಲ್ಲ BJP ಅವ್ರಿಗೂ ಮಾನ್ಯ ಸಂಸದರಿಗೂ, ಸರ್, ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ, ನಾನು ಮಾತುಗಾರನೂ ಹೌದು, ಕೆಲಸಗಾರನೂ ಹೌದು. ಮಾತಾಡೋದು ಒಂದು ಕಲೆ ರೀ, ಎಲ್ಲರ ಕೈಯಲ್ಲೂ ಆಗುತ್ತಾ? ಡೈಲಾಗು ನೀವು ಹೊಡಿರಪ್ಪ ನೋಡೋಣ, ಹೊಡಿಯೋಕ್ಕಾಗತ್ತಾ? ಆಗ ಅದು ಡೈಲಾಗಲ್ಲ BJP, ಅದನ್ನು ಸರಸ್ವತಿ ದೇವಿ ಅಂತಾರೆ. ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ. ನಿಮಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೇನೋ, ನನಗೆ ಆ ಗಾಡೇ ಫಾದರು. ಆತನ ಹೊರದಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು. ಕರ್ನಾಟಕ BJPಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ, ನಿಮ್ಮ MPಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು. ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಾನು ಭೇಟಿ ಕೊಟ್ಟಿರೋ 130 ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ನನ್ನ ಕ್ಷೇತ್ರದಲ್ಲಿ 366 ಹಳ್ಳಿಗಳಲ್ಲಿ 140 ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್. 140 ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ. ಇದು ಯಾವ ಅಭಿವೃದ್ಧಿ ಸರ್? ರೋಡ್ ಸೈಡಲ್ಲಿ ಒಂದು 50 ಕೋಟಿ ಎತ್ಕೊಂಡೋಗಿ ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದೆ ಅಂದರೆ ಆಗೋಗುತ್ತಾ? ನಾನು ಇವತ್ತು 130 ಹಳ್ಳಿಗೆ ಆವ್ರೇಜ್ ಒಂದು ವಾಟರ್ ಫಿಲ್ಟರ್ 12 ಲಕ್ಷ ಅಂತ ಅಂದ್ಕೊಂಡ್ರು, ಕನಿಷ್ಠ 20 ಕೋಟಿ ಬೇಕು ಸರ್ ವಾಟರ್ ಫಿಲ್ಟ್ರಿಗೆ. ಈಗ ನಾನು ಸರ್ಕಾರದಲ್ಲಿ 50 ಕೋಟಿ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಮೇಲೆ CMಗೆ DCMಗೆ ಪ್ರೀತಿ ಇದೆ. 50 ಅಲ್ಲ 500 ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ. ರಾಜ್ಯದ ಜನತೆ, ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ. ನನ್ನ ವಿಮರ್ಶೆ ಮಾಡೋರು ಮಾಡಲಿ, ಬೈಯೋರು ಬೈಲಿ. ನನ್ನ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿನಗಿದೆಲ್ಲ ಬೇಕಾಗಿತ್ತ ಅಂತ. ನೆಮ್ಮದಿಯಾಗಿ ನನ್ನ ಬಗ್ಗೆ ಯಾರೂ ಕಾಮೆಂಟ್ ಮಾಡಬಾರ್ದು, ಮಾತಾಡಬಾರ್ದು ಅಂದರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದ್ದೆ. ಪವರ್ ಪಾಲಿಟಿಕ್ಸಲ್ಲಿ ವಿಮರ್ಶೆಗಳಿರ್ತವೆ, ತೇಜೋವಧೆಗಳಿರ್ತವೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರಲ್ಲ, ಇದನ್ನು ಫೇಸ್ ಮಾಡೋ ದಮ್ಮಿದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ. ಕರ್ನಾಟಕ BJP, ನೀವೇನಾದರೂ ಕಾಮೆಂಟ್ ಮಾಡಿ, ಟ್ವೀಟ್ ಮಾಡಿ, ವೀಡಿಯೋಗಳು ಮಾಡಿ, ಅದು ನಾನು ನೋಡಿ ಖುಷಿ ಪಡ್ತೀನಿ. ನಿಮ್ಮ MPಗಳ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ನಿಮ್ಮ MPಗಳ ಕೈಯಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ಮೋಹನ್ ಅಣ್ಣನ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ತೇಜಸ್ವಿ ಸೂರ್ಯ ಅವ್ರ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ. ಮತ್ತು ನಿಮ್ಮ ಸೋಕಾಲ್ಡ್ MPಸು ರಿಪೋರ್ಟ್ ಏನಿದೆ ಆನ್ ಪೇಪರ್ ಇಡಕ್ಕೆ ಹೇಳಿ. ಮತ್ತು ಏನಾದರೂ ಮಾತಾಡಿದ್ರೆ ನನಗೆ ರಿಯಾಕ್ಟೇ ಮಾಡಲ್ಲ BJP ಅವರು. ನಾನು ಕರ್ನಾಟಕ BJPಗೆ ಹೇಳೋದಿಷ್ಟೇ, ನೀವು ರಿಯಾಕ್ಟ್ ಮಾಡಬೇಕು. 6 ತಿಂಗಳು ನಾನು ನಿಮಗೆ ಟೈಮ್ ಕೊಡ್ತಿದ್ದೀನಿ. ಅವರೇ ಟ್ವೀಟಲ್ಲಿ ಹಾಕಿದ್ದಾರೆ, 6 ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪ್ ಈಶ್ವರ್. ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಮೀಟ್ ಇಟ್ಟೆ. 6 ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ. 6 ತಿಂಗಳೊಳಗೆ ಅವ್ರು ಪಬ್ಲಿಷ್ ಮಾಡಿಲ್ಲ ಅಂದರೆ ನಾನು ಫಸ್ಟ್ ಒಂದೊಂದು MP ಮನೆ ಮುಂದೆನೂ ಹೋಗಿ ಕುತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ. ನನಗೆ ಧೈರ್ಯ ಇದೆ BJP ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ. BJP ಅವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಹೇಳೋದಕ್ಕೆ? ಥ್ಯಾಂಕ್ ಯು ಸರ್.